ಧೃತಿಗೆಟ್ಟ ರಾಜ ಮಂದಮತಿ ತೋರದೆ ದಿಕ್ಕು ಕಾಣದೆ ಕಾಡಿನಲ್ಲಿ ಅಲದಾಡ್ತಾವನೆ ಹೆಂಡತಿಯನ್ನು ಹುಡುಕಿಕೊಂಡು. ಈ ಪ್ರಕಾರವಾಗಿ ರಾತ್ರಿಯು ಕಳೆದು ಸೂರ್ಯನು ಪೂರ್ವಾಂಬುದಿಯಲ್ಲಿ ಬೆಳಕ ಚೆಲ್ಲುತ್ತಿರಲು ಕುರಕೋಟೆ ಪಕ್ಷಿಗಳು ಗರಿ ಕೆದರಿಕೊಂಡು ಬಾನ ಕಡೆಗೆ ಚಿಲಿಪಿಲಿಗುಟ್ಟುತ್ತಾ ಹಾರುತ್ತಿರಲು ಮಹಾದೊರೆಯಾದ ಬಾಣದರಂಗನು ನಿದ್ರೆಯಿಂದ ಎಚ್ಚೆತ್ತು ಅರಮನೆಯಲ್ಲಿ ನೋಡಲು ರೋದನದ ಧ್ವನಿ ಕೇಳಿ ತಕ್ಷಣವೇ ಚರನನ್ನು ಕರೆದು ವಿಚಾರವೇನೆಂದು ಕೇಳಲು ಚರರು ಮಹಾರಾಣಿ ತುಳಸಮ್ಮ ಹಾಗೂ ಮಗು ಸುಳಿವಿಲ್ಲವೆಂದು ತಿಳಿಸಲು ದಿಗ್ಭ್ರಮೆಗೊಂಡ ಮಹಾರಾಜ ದೊರೆಯು ದೇವಗಿರಿ ಪಟ್ಟಣಕ್ಕೆ ಅಪವಾದ ಬಂದಿತೆಂದು ದುಃಖಿಸುತ್ತ ಅಪವಾದದ ಹೊರೆಯನ್ನು ಹೊತ್ತು ಧರಣಿಯಲ್ಲಿ ಹೇಗೆ ಬದುಕಲೆಂದು ಚಿಂತಿಸಿ ಮಕ್ಕಳನ್ನು ಪಡೆದು ಸಂತೋಷವಾಗಿರುವ ಬದಲು ದುಃಖದಲ್ಲಿ ಮುಳುಗುವಂತಾಯಿತೆಂದು ಮುಂದೇನು ನಮ್ಮ ಬಾಳಿಗೆ ಕಾದಿವದೋ ಎಂದು ಪರಿತಪಿಸುತ್ತಾ ಸತಿಯನ್ನು ಹುಡುಕಿಕೊಂಡು ಒಂಟಿಯಾಗಿ ಕಾಡಿಗೆ ಹೋಗಿ ಸತಿಯನ್ನು ಕಾಣದೆ ಗಿಡ ಮರ ವನ್ಯಮೃಗಗಳ ಪಕ್ಷಿಗಳನ್ನು ಮತ್ತು ನದಿಯಾಗಿ ಹರಿಯುತ್ತಿದ್ದ ಗಂಗಮ್ಮ ದೇವಿಯನ್ನು ಗಂಗಮ್ಮ ತಾಯಿಯನ್ನು ಏನೆಂದು ಕೇಳಿಕೊಳ್ಳುತ್ತಿದ್ದಾರದಂತೆಯೇ ಸಿಕ್ಕಿದ ಕಾಡು ಮೃಗಗಳನ್ನು ಹರಿಯುತ್ತಿರುವ ನೀರನ್ನು ಕಣ್ಣಿಟ್ಟು ಕೈ ಕಿತ್ತು ಕೇಳ್ತಾವನೆ, ನನ್ನ ಹೆಂಡತಿ ಎಲ್ಲಿ ಹೋದ್ಲು, ನೀವಾದರೂ ತೋರಿಸಿ ಅಂತೇಳಿ ಕೇಳ್ತಾವನೆ. ಆಗೊಂದು ಹಾಡು ಹೇಳ್ತಾನೆ. ಆ ನನ್ನ ಸತಿಯೇ ನೀನಲ್ಲಿ ಪೋದೆ, ಬಳಿ ಬಂದು ಮುಖವನ್ನು ನೀ ತೋರು ನಲ್ಲೇ. ಆ ನನ್ನ ಸತಿಯೇ ನಾನು ಮಾಡಿದ ತಪ್ಪು ನಿನಗೇನು ನಲ್ಲೇ, ನೀನೇಕೆ ಈ ಕೃತ್ಯ ಎಸಗಿದೆ ಕಾಣೆ. ಆ ನನ್ನ ಸತಿಯೇ ನೀನೆಲ್ಲಿ ಪೋದೆ, ಧರಣೀಶ ನಾನಾಗಿ ರಾಜ್ಯವಾನಾಳಿದೆ, ಮಹಾರಾಣಿ ನೀನಾಗಿ ನನ್ನ ಪಕ್ಕ ಕುಳಿತೆ. ಧರಣೀಶ ನಾನಾಗಿ ರಾಜ್ಯವಾನಾಳಿದೆ, ಮಹಾರಾಣಿ ನೀನಾಗಿ ನನ್ನ ಪಕ್ಕ ಕುಳಿತೆ. ಎಂದು ನೀನೆಲ್ಲಿ ಮರೆಯಾಗಿ ಹೋದೆ, ಅಪವಾದದ ಬಿರುದ ನನ್ನ ಕೈಗೆ ಕೊಟ್ಟೆ. ಆ ನನ್ನ ಸತಿಯೇ ನೀನೆಲ್ಲಿ ಪಾದೆ, ಬಳಿ ಬಂದು ಮುಖವನ್ನು ನೀ ತೋರು ನಲ್ಲೇ. ಬನಸಿರಿಯ ಸವಿಯಲ್ಲಿ ಕುಳಿತ ಕೋಗಿಲೆಯೇ, ನೀನಾದರೂ ಸತಿ ಹೋದ ಜಾಡನ್ನು ನೀವಾದರೂ ತೋರು. ಬನಸಿರಿಯ ಸವಿಯಲ್ಲಿ ಕುಳಿತ ಕೋಗಿಲೆಯೇ, ಸತಿ ಹೋದ ಜಾಡನ್ನು ನೀನಾದರೂ ತೋರು. ತಾಯಿ ಗಂಗಮ್ಮ ಕೈ ಮುಗಿವೆ ನಮ್ಮ, ತಾಯಿ ಗಂಗಮ್ಮ ಕೈ ಮುಗಿವೆ ನಮ್ಮ. ನನ್ನ ಸತಿಯನ್ನು ನೀನಾದರೂ ತೋರು.
ಹಲುಬಿ ಹಂಬಲಿಸಿ ಗೋಳಾಡುತ್ತಿರಲು ಸತಿಯ ಕಾಣದ ದೊರೆಯು ಕಳೆಗುಂದಿರಲು ಆ ನನ್ನ ಸತಿಯೇ ನೀನಲ್ಲಿ ಪೋದೆ. ಈ ಪ್ರಕಾರವಾಗಿ ಬಾಣದರಂಗನು ಕಾಡಿನಲ್ಲಿ ಸತಿಯನ್ನು ಕಾಣದೆ ಸಿಕ್ಕಿದ ಮೃಗ ಪಕ್ಷಿಗಳನ್ನು ಮತ್ತು ನದಿಯಾಗಿ ಹರಿಯುತ್ತಿದ್ದ ಗಂಗಾದೇವಿಯನ್ನು ಸತಿ ಹೋದ ಜಾಡನ್ನು ತೋರಿರೆಂದು ಬೇಡುತ್ತಿರಲು ಎತ್ತ ಶನಿದೇವರು ಶ್ರೀ ಬಾಣದರಂಗನನ್ನು ಪಿಡಿದು ಕಾಡಲು ತಕ್ಕ ಸಮಯವೆಂದು ಕಾಡಿನಲ್ಲೇನೋ ಚಮತ್ಕಾರವನ್ನು ಮಾಡುತ್ತಿದ್ದಾರದೆಂತನೇ. ಹೆಂಡತಿಯನ್ನು ಕಾಣದೆ ದಿಕ್ಕಾಪಾಲಾಗಿ ಕಾಡಿನಲ್ಲಿ ಅಲೆಯುತ್ತಾ ಬಾಣದರಂಗ ಗೋಳಾಡ್ತಾ ಇದ್ದಾನೆ. ಎತ್ತ ಸೂರ್ಯಪುತ್ರನಾದ ಶನಿದೇವ ಯೋಚನೆ ಮಾಡ್ತಾನೆ, ಹೆಂಡತಿ ಒಂದು ಕಡೆ ಆದ್ಲು, ಮಗ ಒಂದು ಕಡೆಗಾದ್ಲು, ಇವನು ಒಂದು ಕಡೆಗಾಗ್ಯಾನೆ. ಈ ಸಮಯವನ್ನು ಉಪಯೋಗಿಸಿಕೊಂಡು ಅವನಲ್ಲಿ ಅಸತ್ಯವನ್ನು ನುಡಿಸ್ತೀನಿ ಅಂತೇಳಿ ಕಾಡಿನಲ್ಲಿ ಏನೋ ಒಂದು ಚಮತ್ಕಾರ ಮಾಡ್ತಾನೆ. ಸೂರ್ಯನು ಮುಳಗಿದ ಪಶ್ಚಿಮಾಂಬುದಿಯಲ್ಲೇ ಬಾನಲ್ಲಿ ಕತ್ತಾಲೆ ಕವಿಯುತ್ತಲಿರಲೋ ಎತ್ತ ನೋಡಿದರು ಊರಿಲ್ಲ ಕೇರಿಲ್ಲ. ಕಾಡಿನ ಮಧ್ಯದಲ್ಲಿದ್ದಾನೆ. ಸೂರ್ಯದೇವ ಪಶ್ಚಿಮಾಂಬದಿಯಲ್ಲಿ ಮುಳುಗ್ತಾ ಇದ್ದಾನೆ. ಕಾರೆಂಬ ಕತ್ತಲು ಭೂಮಂಡಲವನ್ನು ಆವರಿಸಿಕೊಂಡಿದೆ. ಕಾಡಿನ ಮಧ್ಯದಲ್ಲಿ ಹೆಂಡತಿಯನ್ನು ಕಾಣದೆ ಕನವರಿಸುತ್ತಾ ಬಾಣದರಂಗ ಕಾಡಿನ ಮಧ್ಯದಲ್ಲಿ ನಿಂತಿದ್ದಾನೆ. ಅತ್ತ ಇತ್ತ ನೋಡಿದ್ರೆ ಆ ಊರು ಇಲ್ಲ, ಕೇರಿವಿಲ್ಲ. ಎತ್ತ ನೋಡಿದಾರೋ ಊರಿಲ್ಲ ಕೇರಿಲ್ಲ, ಸುಳಿಯುವ ಜನರ ಸುಳ್ಳು ಮೊದಲಿಗೆ ಇಲ್ಲ. ಓಡಾಡತಕ್ಕಂಥ ಜನಗಳ ಸುಳಿವೇ ಇಲ್ಲ ಅಂತ ಕಾಡಿನ ಮಧ್ಯದಲ್ಲಿ ನಿಂತವನು. ಕಾರೆಂಬ ಕತ್ತಲು ಬೋರೆಂಬ ಮಳೆ ಮೋಡ ಆರ್ಭಟಿಸಿ ಬರುತ್ತಿರುವ ವನ್ಯಮೃಗಗಳು. ಎತ್ತ ನೋಡಿದರೂ ಕಾರೆಂಬ ಕತ್ತಲು ಆವರಿಸಿದೆ, ಮಿಂಚುಗುಡುಗಳು ಆರ್ಭಟಿಸಿದೆ. ಎಲ್ಲಿ ನೋಡಿದರೂ ಕೂಡ ಜನಗಳಿಲ್ಲ, ಸುಳಿವಿಲ್ಲ ಅಂತ ಇದೇ ಸಮಯವೆಂದು ಶನಿದೇವ ಬಂದಾನೋ. ಕಾಡಿಗೆ ಬರುತ್ತಿದ್ದಾನೆ, ಇದೇ ತಕ್ಕ ಸಮಯವೆಂದು ಮನದಲ್ಲಿ ಯೋಚಿಸಿ ಶನಿದೇವ ಕಾಡಿನಲ್ಲಿ ಪ್ರತ್ಯಕ್ಷವಾಗಿದ್ದಾನೆ. ಶನಿದೇವ ಬಂದಾನು, ಘನವಾದ ಕಾಡಲ್ಲಿ ಬರುತ್ತಿರುವ ಶನಿದೇವ ತಟ್ಟನೆ ಮನದಲ್ಲಿ ಯೋಚಿಸಿದಾನೋ. ಕಾಡಿನ ಮಧ್ಯದಿ ನಗರವ ನಿರ್ಮಿಸಿ ಆ ನಗರಕ್ಕೆ ತಾನು ತ್ವರೆಯಾಗಿ ನಿಂತ. ಕಾಡಿನ ಮಧ್ಯದಲ್ಲಿ ಅಂದವಾದ ಮಹಲನ್ನು ಸೃಷ್ಟಿಸಿ ಅರಮನೆಯನ್ನು ನೇಮಕ ಮಾಡಿ ಅದರಲ್ಲಿ ಸೈನಿಕರನ್ನೆಲ್ಲ ತುಂಬಿ ನಾನೇ ರಾಜ ಅಂತ ಶನಿದೇವ ಕೂತ್ಕೊಟ್ಟಾರೆ ಪಾಪ. ಆಮೇಲೆ ಮತ್ತೇನು ಮಾಡ್ತಾನೆ, ಕರಿ ತುರುಗ ಕಾಲಾಳು ಸೈನಿಕನೆಲ್ಲ ನೆನೆಸ್ಕೊಂಡು ವಿನಯ. ಕರಿ ತುರುಗ ಕಾಲಾಳು ವರಮಂತ್ರಿಗಳನ್ನು ತನ್ನ ಮಾಯಾ ಬಲದಿ ನಿರ್ಮಿಸಿದಾನೋ. ರಾಜ ಅಂದ ಮೇಲೆ ಕರಿ ತುರುಗ ಕಾಲಾಳು ಸೈನಿಕರೆಲ್ಲ ಇರಲೇಬೇಕಲ್ವ, ಅದನ್ನು ತನ್ನ ಮಾಯಾ ಬಲದಿಂದ ನಿರ್ಮಿಸಿಕೊಂಡಿದ್ದಾನೆ. ನಾಗ ಕನ್ಯೆ ಎಂಬ ಹೆಣ್ಣನ್ನು ಸೃಷ್ಟಿಸಿ ಅವನು ಮಾಯಾ ಬಲದಿಂದ ಅಂದವಾದ ಸುಂದರವಾದ ಒಂದು ಹುಡುಗಿಯನ್ನು ನಿರ್ಮಿಸಿಬಿಟ್ಟ. ಅವಳ ಹೆಸರು ನಾಗಕನ್ಯೆ ಅಂತ. ನಾಗಕನ್ಯೆ ಎಂಬ ಹೆಣ್ಣನ್ನು ಸೃಷ್ಟಿಸಿ
ಅಂದದ ಮಹಲಿನಲ್ಲಿ ಅವಳನ್ನು ಇರಿಸಿ. ಆ ಅಂದದ ಮಹಲಿನಲ್ಲಿ ಸೃಷ್ಟಿ ಮಾಡಿ ನಾಗಕನ್ಯೆ ಎಂಬೆಯನ್ನ ಹೆಣ್ಣನ್ನು ಆ ಅರಮನೆಯಲ್ಲಿಟ್ಟಿದ್ದಾನೆ. ಮುಂದೆ ಏನು ಚಮತ್ಕಾರ ಆಗುತ್ತೆ ನೋಡೋಣ. ಈ ಪ್ರಕಾರವಾಗಿ ಬಾಣದ ರಂಗನು ಕಾಡಿನಲ್ಲಿ ಸತಿಯನ್ನು ಹುಡುಕುತ್ತಿರಲು ಸೂರ್ಯನು ಪಶ್ಚಿಮ ಬದಿಯಲ್ಲಿ ಅಸ್ತಮಯವಾಗಲು ನಭೋಮಂಡಲದಲ್ಲಿ ಕತ್ತಲು ಕವಿಯಲು ಮಳೆ ಮೋಡಗಳು ಅತ್ತಿಂದ ಇತ್ತ ಚಲಿಸುತ್ತಿರಲು ವನ್ಯ ಮೃಗಗಳು ಆರ್ಭಟಿಸುತ್ತಿರಲು ಇತ್ತ ಶನಿದೇವರು ಬಾಣದ ರಂಗನನ್ನು ಪಿಳಿಯಲು ತಕ್ಕ ಸಮಯವೆಂದು ಯೋಚಿಸಿ ಅದೇ ಕಾಡಿನ ಮಧ್ಯದಲ್ಲಿ ಒಂದು ನಗರವನ್ನು ನಿರ್ಮಿಸಿ ಆ ನಗರಕ್ಕೆ ತಾನೇ ದೊರೆಯಾಗಿ ಕರಿತುರುಗ ಕಾಲಾಳುಗಳನ್ನು ಸೃಷ್ಟಿಸಿ ಮಂತ್ರಿಯನ್ನು ನೇಮಿಸಿಕೊಂಡು ತನ್ನ ಮಾಯಾಬಲದಿಂದ ನಾಗಕನ್ಯೆ ಎಂಬ ಹೆಣ್ಣನ್ನು ಸೃಷ್ಟಿಸಿ ಅಂದದ ಮಹಲಿನಲ್ಲಿರಿಸಿ ಮುಂದೆ ನಡೆಯುವ ಚಮತ್ಕಾರವು ಬೇಡುತ್ತಿದ್ದಾರದಿಂತೆಯೇ.